ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಕ್ಕೆ ಹೊರಟಿರೋದೇನಪ್ಪ ಅಂತಂದರೆ, ನಿಮಗೆ ಫಸ್ಟ್ ಆಫ್ ಆಲ್ ಇವತ್ತು ಹೇಳ್ತಾ ಇರೋದೇನಪ್ಪ ಅಂತಂದರೆ, ಇವಾಗ ಕೋಳಿಗಳು ಅಂತಂದರೆ ಮೊಟ್ಟೆಗೆ ಬಂದಿರೋ ಕೋಳಿಗಳು, ಮೊಟ್ಟೆಗೆ ಬಂದಿರೋ ಕೋಳಿಗಳನ್ನ ಯಾವ ಥರ ತಿಳ್ಕೊಬೇಕು ಮತ್ತು ಮೊಟ್ಟೆಗೆ ಬಂದಿರೋ ಕೋಳಿಗಳು ಇವೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಳ್ರಿ. ಅಂದರೆ ನಿಮಗೆ ಮೊಟ್ಟೆ ಬಂದಿರೋ ಕೋಳಿಗಳು ಬಂದ ತಕ್ಷಣ ಈ ಥರ ಹುಂಜ ಮತ್ತು ಯಾಟೆ ಅಂತ ಅಂತೀವಿ. ಅಂದರೆ ಹೆಣ್ಣು ಕೋಳಿನ ಯಾಟೆ ಅಂತ ಅಂತೀವಿ ಹಳ್ಳಿಗಳ ಕಡೆ. ನಿಮಗೆ ಒಂದಷ್ಟು ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ಕೇಳ್ರಿ. ಯಾಟೆ ಹುಂಜ ಈ ಥರದ್ರಲ್ಲಿ ಯಾವ ಥರ ಕರೆಯೋದು ಅಂತ ಇದರಲ್ಲಿ ಹೇಳ್ಬಿಡ್ತೀನಿ ಕೇಳ್ಕೊಳ್ರಿ. ಈಗ ಹುಂಜಗಳಿಗೆ ನಾವು ಮಾಮೂಲಿ ಈಗ ಗಂಡು ಕೋಳಿಗೆ ಹುಂಜ ಅಂತೀವಿ, ಎಲ್ರಿಗೂ ಗೊತ್ತಿರುತ್ತೆ. ಯಾಟೆಗಳು ಅಂತಂದಾಗ ತುಂಬ ಜನಕ್ಕೆ ಗೊತ್ತಾಗಲ್ಲ. ಅದು ಹೆಣ್ಣು ಕೋಳಿಗಳು ಅಂತಂದರೆ ಹೆಣ್ಣು ಕೋಳಿಗಳನ್ನ ಯಾಟೆ ಅಂತ ಕರೆಯೋದು. ಈ ಯಾಟೆ ಮತ್ತು ಹುಂಜ ಏನಿರುತ್ತೆ ಎರಡೂ ಕೂಡ ಬಡ್ಕಂತವೆ. ಅಂತಂದರೆ ಫಸ್ಟ್ನೇ ಸತ ಏನಾದರೂ ಮೊಟ್ಟೆಗೆ ಬಂದಿದ್ರೆ ಅಥವಾ ಮೊಟ್ಟೆಗೆ ಬರೋ ಚಾನ್ಸ್ ಆಯ್ತಿತ್ತು ಅಂತಂದರೆ ಅದ್ರ ಸೌಂಡ್ ಈ ಥರ ಇರುತ್ತೆ. ಅಂದರೆ ಇಲ್ಲಿ ಕೇಳಿಸ್ತಿದೆ ನೋಡಿ, ಈ ಥರ ಸೌಂಡ್ ಬರುತ್ತೆ. ಸೌಂಡ್ ಬಂದಾದ್ಮೇಲೆ ಮೊಟ್ಟೆಗೆ ಬಂದಿದೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯ. ನಿಮಗೆ ಸೌಂಡ್ ಬಂದು ಆಮೇಲೆ ಹುಂಜ ಕರ್ಕೊಂಡೋಗಿ ಅದನ್ನ ಒಂದು ಜಾಗ ಮಾಡಿ ಮೊಟ್ಟೆ ಇಕ್ಕಕ್ಕೆ ತೋರಿಸ್ತವೆ. ಕೆಲವು ಕೋಳಿಗಳಿಗೆ ಅಂತಂದರೆ ಈಗ ಕೆಲವು ಹುಂಜಗಳು ಕೆಲವು ಯಾಟೆಗಳಿಗೆ ಹೆಂಗಪ್ಪ ಅಂತಂದರೆ ಡೈರೆಕ್ಟಾಗಿ ಹೋಗಿ ಅವೇ ಕೂತ್ಕೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಅಂತಂದರೆ ಕೆಲವು ಕೋಳಿಗಳು ಅವಾಗ ಅವೇ ಹೋಗಿ ಕೂತ್ಕೋತವೆ, ಕೆಲವು ಕೋಳಿಗಳು ಆವಾಗ ಹೋಗಿ ಕೂತ್ಕೊಳ್ಳಲ್ಲ. ಹುಂಜಗಳು ಕರ್ಕೊಂಡೋಗಿ ಜಾಗ ಮಾಡಿ ತೋರಿಸಿದ್ಮೇಲೆ ಹೋಗಿ ಕೂತ್ಕೊಳ್ಳುವಂಥದ್ದೇ ಇದು ಕೋಳಿಗಳ ವೀಕ್ನೆಸ್. ಅಂತಂದರೆ ಪ್ಯೂರ್ ನಾಟಿ ಕೋಳಿಗಳು. ಇನ್ನು ಬಾಕಿ ಕೋಳಿಗಳು ಹೆಂಗಪ್ಪ ಅಂತಂದರೆ ನಿಂತಿರ್ತವೆ, ಎಸ್ಬಿಟ್ಟು ಹೋಯ್ತಾರೆ. ಅಂದರೆ ಮೊಟ್ಟೆಗಳು ಸಿಗೋದಿಲ್ಲ, ಮೊಟ್ಟೆ ಎಲ್ಲಿರ್ತವೆ ಅಂತಲೂ ಗೊತ್ತಾಗೋದಿಲ್ಲ. ಈ ಥರ ಬೆಂಕಿ ಕೋಳಿ ಬೆಂಕಿ ಕೋಳಿ ಅನ್ನೋದು ಬರುತ್ತೆ. ನಾಟಿ ಕೋಳಿಗಳ ವ್ಯತೆ ಅಂತಂದರೆ ವ್ಯತೆ ಅಂತನಾರು ಅಂದ್ಕೊಳ್ಳಿ, ಕತೆ ಅಂತನಾರು ಅಂದ್ಕೊಳ್ಳಿ, ನಿಮಗೆ ಬಿಟ್ಟದ್ದು. ಬಟ್ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾಟಿ ಕೋಳಿಗಳು ಜಾಗ ಮಾಡಿಕೊಟ್ಟಿರೋ ಜಾಗದಲ್ಲಿ ಮಾತ್ರ ಮೊಟ್ಟೆ ಇಕ್ತಾವೆ ವಿನಃ ಇನ್ನೆಲ್ಲ ಕಡೆ ಮೊಟ್ಟೆ ಇಕ್ಕಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಅತಿ ಹೆಚ್ಚಾಗಿ ಜಾಗ ಮಾಡಿಕೊಡಿ ಕೋಳಿಗಳಿಗೆ. ಜಾಗ ಮಾಡಿಕೊಟ್ಟಾದ್ಮೇಲೆ ಅಚ್ಚುಕಟ್ಟಾಗಿ ಮೊಟ್ಟೆ ಇಕ್ಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆ ಥರ ನೀವೇನಾದರೂ ಜಾಗ ಮಾಡಿಕೊಟ್ಟಿಲ್ಲ ಅಂತಂದರೆ ಕೋಳಿಗಳು ಮೊಟ್ಟೆ ಇಕ್ಕೋಕ್ಕೆ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಜಾಗ ಮಾಡಿಕೊಡಿ ನೀಟಾಗಿ ಕೋಳಿಗಳಿಗೆ.